ಮೂರನೇ ತರಗತಿ ಸವಿ ಕನ್ನಡದ ಒಂದು ಪಾಠ ಯಾವುದು ಚಿಗುರುದು ಒಂದು ನೋಟ್ಸನ್ನು ನಾವು ನೋಡೋಣ. ಯಾವುದೇ ರೀತಿಯ ನೋಟ್ಸ್ಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ನಾವು ಕ್ವಶನ್ ಆನ್ಸರ್ ನೋಡೋಣ. ಚಿಗುರುದು ಫಸ್ಟ್ ಕ್ವಶನ್ ಏನಿದೆ, ಶಾಲಾ ಪತ್ರಿಕೆ ಹೆಸರೇನು? ನಾವು ಓದ್ತಾ ಇರೋ ಒಂದು ಶಾಲಾ ಪತ್ರಿಕೆಯ ಹೆಸರು ಚಿಗುರು, ಓಕೆನಾ? ನಮ್ಮ ನಾಡ ಹಬ್ಬ ಯಾವುದು? ನಮ್ಮ ನಾಡ ಹಬ್ಬ ದಸರಾ. ಹಣ್ಣುಗಳ ರಾಜ ಯಾರು? ಹಣ್ಣುಗಳ ರಾಜ ಮಾವು. ವಿವೇಕಾನಂದ ಬಾಲ್ಯದ ಹೆಸರೇನು? ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ. ಜೋಗ ಜಲಪಾತ ಎಲ್ಲಿದೆ? ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಹಳ್ಳಿಯಲ್ಲಿದೆ. ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರೇನು? ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರು ಜಲಪಾತ. ಚಿಗುರು ಪತ್ರಿಕೆಯಲ್ಲಿ ನಿಮಗೆ ಇಷ್ಟವಾದ ಬರಹ ಯಾವುದು? ನಿಮಗೆ ಇಷ್ಟವಾಗಿರೋ ಒಂದು ಬರಹದ ಹೆಸರನ್ನು ನೀವು ಬರಿಬಹುದು. ನಾನು ಇಲ್ಲಿ ಜಲಪಾತ ಮತ್ತು ಸ್ವಾಮಿ ವಿವೇಕಾನಂದ ನನಗೆ ಇಷ್ಟವಾದ ಬರಹ ಅಂತ ನಾನು ಬರೆದಿದ್ದೀನಿ. ಹೊಂದಿಸಿ ಬರೆಯಿರಿ. ಮಾಲಾ ಅಂದರೆ ಇಲ್ಲಿ ಬರೆದಿರೋ ಯಾರ್ಯಾರು ಬರೆದಿದ್ದಾರಲ್ವ ಎಕ್ಸಾಂಪಲ್ ಗಾದೆ ಮಾತು ಯಾರು ಬರೆದಿದ್ದು? ಬೇಗಂ. ಅದೇ ರೀತಿಯಾಗಿ ಯಾರು ಏನು ಬರೆದೆ ಅಂತಾರೆ ಹೊಂದಿಸ್ಬೇಕು. ಮಾಲಾ ಅವರು ನಿಮಗಿದು ತಿಳಿದಿರಲಿ ಒಂದು, ಧಾಮಸ್ ನಾಡಹಬ್ಬ, ಬೇಗಂ ಗಾದೆ, ವಿನಾಯಕ ಸ್ವಾಮಿ ವಿವೇಕಾನಂದರ ಒಂದು ಆರ್ಟಿಕಲ್ನ ಬರೆದಿದ್ದಾರೆ. ಈ ಹೇಳಿಕೆಗಳಲ್ಲಿ ಸರಿಯಾದದನ್ನು ಸರಿ ಎಂದು, ತಪ್ಪು ಎಂದು ಹಾಕಿರಿ, ಓಕೆನಾ? ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು, ಅದು ಸರಿ. ಸುಲಭವಾಗಿ ಓದಲು ಮತ್ತು ಓದಿದ್ದನ್ನು ಅರ್ಥವಾಗುವಂತೆ ಬರೆಯಬೇಕು, ಸರಿ. ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು, ತಪ್ಪು. ಯಾಕಂದರೆ ಒಂದೇ ಗಾತ್ರದಲ್ಲಿ ಬರಿಬೇಕು. ನಂತರ ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು, ಸರಿ. ಪದಗಳ ನಡುವೆ ಸ್ಥಳವನ್ನು ಬಿಡದೇ ಬರೆಯಬೇಕು, ತಪ್ಪು. ಪದಗಳ ಮಧ್ಯೆ ಒಂದು ಸ್ಪೇಸ್ ಇರಬೇಕು ನಾವು ಬರೀಬೇಕಾದ್ರೆ. ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು, ಕರೆಕ್ಟ್ ಅಲ್ವಾ? ನಾವು ಯಾವುದೇ ಅಕ್ಷರಗಳನ್ನು ಬರೆಯುವಾಗ ಅದು ಕ್ರಾಸ್ ಆಗಿ ಇರಬಾರ್ದು. ನಮ್ಮ ನಾಡ ಹಬ್ಬ ಯಾವುದು? ನಮ್ಮ ನಾಡ ಹಬ್ಬ ದಸರಾ, ಸರಿ. ಇದು ಜಂಬಲ್ಡ್ ಆಗಿದೆ, ನಾವು ಸರಿಯಾಗಿ ಬರೀಬೇಕು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಸರಿ. ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಶುದ್ಧವಾಗಿ ಬರೆಯಿರಿ. ಏನಿದು? ನಮ್ಮ ನಾಡ ಹಬ್ಬ ದಸರಾ. ನಮ್ಮ ನಾಡ ಹಬ್ಬ ದಸರಾ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಹಣ್ಣುಗಳ ರಾಜ ಮಾವು, ಹಣ್ಣುಗಳ ರಾಜ ಮಾವು. ಇಲ್ಲಿ ಇದು ಗ್ರಾಮರ್ ಪಾರ್ಟ್ಸ್ ನೋಡಿ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಚಿಗುರು ಪತ್ರಿಕೆಯಲ್ಲಿ ಬರುತ್ತಲ್ವಾ, ಅದರಲ್ಲಿ ನೀವು ಇಲ್ಲಿ ಒಬ್ಬರು ಇಲ್ಲಿ ಒಬ್ಬರು ಬರೀರಿ. ಇಲ್ಲಿ ವ್ಯತ್ಯಾಸಗಳನ್ನು, ಹ್ಯಾಂಡ್ ರೈಟಿಂಗ್ ಯಾವ್ದು ಚೆನ್ನಾಗಿದೆ, ಏನು ಹಾಕಬೇಕು ಅಂತ ಅದು ನಾವು ಕ್ವಶನ್ ಕೊಟ್ಟಿದ್ದೀವಿ, ನಾವು ಕ್ವಶನ್ ಮಾಡೋಣ. ಯಾರ ಬರಹ ಚೆನ್ನಾಗಿದೆ? ಇಲ್ಲಿ ಯಾರ ಬರಹ ಚೆನ್ನಾಗಿದೆ? ಇಬ್ಬರಲ್ಲಿ ಪ್ರವೀಣನ ಬರಹ ಚೆನ್ನಾಗಿದೆ. ಬರಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡಿ. ಏನಂದರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತಕ್ಕೆ ಒಂದು ಕಾರಣ ಕೊಡಿ. ಏನು ಕಾರಣ ಹೇಳ್ಬೋದು? ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಯಾಕಂದರೆ ಅಲ್ಲಿ ಅಲ್ಪ ವಿರಾಮ, ದೀರ್ಘ ವಿರಾಮ ಬಳಸಿದೆ, ಅಂದರೆ ಲೈನ್ ಸರಿಯಾಗಿದೆ, ಮತ್ತು ಕಾಮ ಚಿಹ್ನೆ ಎಲ್ಲ ಬಳಸಿದ್ದಾರೆ ಅಂತ. ಬರಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡಿ. ನಿಮ್ಮದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ ಒಂದು ರೀಸನ್ ಕೊಡಿ. ಏನು ರೀಸನ್ ಕೊಡ್ಬೋದು? ಏನಂದರೆ ನೋಡಿ, ಇಲ್ಲಿ ಬರಹ ಚೆನ್ನಾಗಿಲ್ಲ ಯಾಕಂದರೆ ಇಲ್ಲಿ ಅಡ್ಜಸ್ಟ್ ಮಾಡಿ ಬರೆದಿದ್ದಾರೆ, ಮತ್ತು ಇಲ್ಲಿ ಎಲ್ಲ ಒಂಥರ ಇಕ್ಕಟ್ಟಾಗಿದೆ, ಇಲ್ಲಿ ಎಲ್ಲ ದೂರ ದೂರ ಬರೆದಿದ್ದಾರೆ, ಅದಕ್ಕೆ ಇದು ಚೆನ್ನಾಗಿದೆ, ಈ ಬರಹ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಚಿನ್ನದ ಚುಕ್ಕಿ ಶಾಲಾ ಪತ್ರಿಕೆಯಲ್ಲಿ 3-4 ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರಹದಲ್ಲಿ ಬರೆಯಿರಿ. ಈ ಪಾಠದಲ್ಲಿ ಬರುವ ಒಂದು 3-4 ಸಾಲು ಬರೀರಿ ಅಂತ ಹೇಳಿದರೆ, ನಾನು ದುಡಿಯುವವನಿಗೆ ದುಃಖವಿಲ್ಲ, ಸೋಮಾರಿಗೆ ಸುಖವಿಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು, ನಾನು ಗಾದೆ ಮಾತನ್ನು ಬರೆದಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಚಿತ್ರಗಳನ್ನು ನೋಡಿ ಅರ್ಥಪೂರ್ಣ ವಾಕ್ಯ ಬರೆಯಿರಿ ಅಂತ ಇದೆ. ಇಲ್ಲೇನು ಮಾಡ್ತಾಯಿದೆ? ಹುಡುಗಿ ನೀರು ಕುಡಿತಾಳೆ ಅಲ್ವಾ, ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ. ಇಲ್ಲಿ ಹುಡುಗ ಏನು ಮಾಡ್ತಾ ಇದ್ದಾನೆ? ಗಿಡಕ್ಕೆ ನೀರು ಹಾಕ್ತಾನೆ. ಸೊ ನೀವು ಹುಡುಗ ಗಿಡಕ್ಕೆ ನೀರನ್ನು ಹಾಕುತ್ತಿದ್ದಾನೆ ಅಂತ ಬರೀಬೋದು. ಇಲ್ಲಿ ಹುಡುಗನು ಹಲ್ಲನ್ನು ಉಜ್ಜುತ್ತಿದ್ದಾನೆ. ನಂತರ
ಜನರು ಬಸ್ಸನ್ನು ಹತ್ತುತ್ತಿದ್ದಾರೆ ಅಥವಾ ಜನರು ಬಸ್ಸಿಗಾಗಿ ಕಾಯುತ್ತಿದ್ದಾರೆ. ಬಸ್ ಇರೋದ್ರಿಂದ ಜನರು ಬಸ್ಸನ್ನು ಹತ್ತುತ್ತಿದ್ದಾರೆ ಬರೆಯುವುದು. ಹುಡುಗಿಯು ಹಗ್ಗದಿಂದ ಆಟವಾಡುತ್ತಿದ್ದಾಳೆ. ಮೊಲವು ಆಹಾರವನ್ನು ತಿನ್ನುತ್ತಿರುವುದು. ಅದು ಆಹಾರ ತಿಂತಾ ಇದೆ. ಯಾವುದು? ಮೊಲ. ಗಾದೆಯನ್ನು ಓದಿ ತಿಳಿಬೇಕು ನೀವು. ನೆಕ್ಸ್ಟ್ ಇಲ್ಲಿ ಬಿಟ್ಟ ಸ್ಥಳ ಥರನೇ ಗಾದೆಯನ್ನು ಪೂರ್ಣ ಮಾಡಬೇಕು. ಇಲ್ಲಿ ಅವರು ಹಿಂಟ್ಸ್ ಕೊಟ್ಟಿದ್ದಾರೆ. ಮಾಡಿದ್ದುಣ್ಣೋ ಮಹಾರಾಯ, ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯಿತು. ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ, ಶಕ್ತಿಗಿಂತ ಯುಕ್ತಿ ಮೇಲು. ಇದು ಗಾದೆಯನ್ನು ಪೂರ್ಣಗೊಳಿಸಬೇಕು. ಅವ್ರು ಹಿಂಟ್ಸ್ ಕೊಟ್ಟಿರೋದು ನಿಮಗೆ ಈಸಿ ಆಗುತ್ತೆ. ಈ ಪದಗಳಲ್ಲಿ ಸರಿಯಾದ ರೂಪದಲ್ಲಿ ಬರೆಯಿರಿ. ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆಯಿರಿ. ಕುತು ಅಂದರೆ ಇದರಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಇದು ಸರಿ ಬಿಡಿ. ಕೂತೂಹಲ ಇದೆ, ಕುತೂಹಲ ಬರೀಬೇಕು. ಶಿಕ್ಷಕ ಇದೆ, ಶಿಕ್ಷಕ. ಜಾಲಪಾತ, ಜಲಪಾತ. ನೀಡುಗಟ್ಟು, ನುಡಿಗಟ್ಟು. ಅರ್ಥ ಆಯ್ತಲ್ವಾ? ಈ ನೋಟ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಕೊಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಾಗುತ್ತೆ ನಿಮಗೆ ಇನ್ನೂ ಯಾವ ರೀತಿಯಾಗಿ ನಾನು ನೋಟ್ಸನ್ನು ಮಾಡಬಹುದು ಅಂತ.